ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ಕೋರ್ತೇನೆ. ಇವತ್ತು ಜಿಲ್ಲೆಯಲ್ಲಿ ಬೆಳವಣಿಗೆಯನ್ನು ಆಗ್ತಾ ಇದೆ. ಈ ವರ್ಷ 9,91,429 ರೂಪಾಯಿಗಳಷ್ಟು ಲಾಭವನ್ನು ಗಳಿಸಿ ಜಿಲ್ಲೆಗೆ ಮಾದರಿ ಸಂಸ್ಥೆಗಳು ಬೆಳೀತಾ ಇತ್ತು. ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಒಂದು ಸಂಸ್ಥೆಯನ್ನ ಕಟ್ಟೋದು ಎಷ್ಟು ಕಷ್ಟ ಅಂತೇಳಿ ಕಟ್ಟೋದು ಮಾತ್ರ ಗೊತ್ತಿರ್ತದೆ, ಕಟ್ಟದ ಮೇಲೆ ಮುನ್ನಡೆಸೋದು ಎಷ್ಟು ಕಷ್ಟ ಅಂತೇಳಿ ಮುನ್ನಡೆಸೋದಂತ ಮಾತ್ರ ಗೊತ್ತಾಗುತ್ತೆ. ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ಸುರೇಶ್ ಅಣ್ಣವರು 5 ವರ್ಷ ಮಾದರಿ ಸಮಾಜ ಸಹಕಾರನ ಕಳೆದ ಆಡಳಿತ ಮಂಡಳಿಯಲ್ಲಿ 5 ವರ್ಷ ಅಧ್ಯಕ್ಷ ಆಗಿಕೊಂಡು ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅವರಿಗೆ ವೇದಿಕೆಯ ಮೇಲೆ ನಮ್ಮೆಲ್ಲರ ಮತ್ತು ನಿಮ್ಮಗಳೆಲ್ಲರ ಪರವಾಗಿ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ಈ ಬಾರಿ ನೂತನವಾಗಿ ಆಡಳಿತ ಮಂಡಳಿಯಾಗಿದೆ. ಈ ಆಡಳಿತ ಮಂಡಳಿಗೆ ಮಂಜುನಾಥ್ ಅವರು ಅಧ್ಯಕ್ಷ ಆಗಿದ್ದಾರೆ. ಇವರ ಅಧ್ಯಕ್ಷತೆಯಲ್ಲೂ ಕೂಡ ಸವಾಲು ಸಹಕಾರಿ ಸಂಸ್ಥೆ ಬಹಳ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ಸಂದರ್ಭವಾಯಿತು. ಕೆಲವೊಂದು ಸವಾಲು ಸಹಕಾರಿ ಸಂಸ್ಥೆ ಬಗ್ಗೆ ಮತ್ತೆ ಆಕ್ಟ್ ಬಗ್ಗೆ ಕೆಲವೊಂದು 2 ಮಾತನ್ನು ನಾವು ತಿಳಿಸಬೇಕಾಗಿದೆ. ಇವತ್ತು ನೀವೆಲ್ಲರೂ ಗಮನಿಸ್ತಾ ಇರ್ಬೋದು, ನಮ್ಮೂರಿನಲ್ಲಿ ಹಾಲಿನ ಡೈರಿ ಇದೆ, ಜೊತೆಗೆ ಕಟ್ಬಂಡಿನಲ್ಲೂ ಬೆಳ್ಳೂರಿನಲ್ಲೂ ವ್ಯವಸಾಯ ಸಹಕಾರ ಸಂಘಗಳು ಅಂತೆಲ್ಲವೂ ಇವೆ. ಅದು ಕೂಡ ಸಹಕಾರ ಇಲಾಖೆ ಇದೆ. ಸವಾಲು ಸಹಕಾರ ಸಂಸ್ಥೆ ಮಾರುತಿ ಸವಾಲು ಸಹಕಾರ ಸಂಘ ಕೂಡ ಇದು ಕೂಡ ಸವಾಲು ಇಲಾಖೆ ಇದೆ. ಆದ್ರೆ ಇಲಾಖೆಯಲ್ಲಿ 2 ಆಕ್ಟ್ ಇದೆ. ಒಂದು 1959ನೇ ಆಕ್ಟ್, ಇನ್ನೊಂದು 1997ನೇ ಆಕ್ಟ್ ಅಂತ ಹೇಳಿ. ಇದು ಹೊಸ ಆಕ್ಟ್. ಸವಾಲು ಅನ್ನೋಕ್ಕಿಂತ ಹೊಸ ಆಕ್ಟ್. ಏನು ಹಾಲಿನ ಡೈರಿ ಮತ್ತೆ ಇರ್ತಕ್ಕಂಥ ಫ್ಯಾಕ್ಸ್ ಗಳಿದೆ ಅದು ಕೂಡ ಹಳೆ ಆಕ್ಟ್. ಇವತ್ತು ಹಳೆ ಆಕ್ಟ್ ನಲ್ಲಿ ಏನಿಷ್ಟ ಅಂದ್ರೆ ಬದಲಾವಣೆ ನಮ್ಗೆ ಗೊತ್ತಿರೋಂಗೆ ಅಲ್ಲಿ ಡಿಪಾರ್ಟ್ಮೆಂಟ್ ತಮ್ಮ ನಿಯಂತ್ರಣ ಇಟ್ಕೊಂಡಿರುತ್ತೆ. ಸಹಕಾರ ಇಲಾಖೆಗಳು ಪ್ರತಿಯೊಂದು ಕೂಡ ನಾವು ಏನಾದ್ರೂ ಡೈರೆಕ್ಟ್ರು ಯಾವ್ದೊಂದು ಬದಲಾವಣೆ ಮಾಡಬೇಕು ಅಥವಾ ಯಾವ್ದೊಂದು ಬಡ್ಡಿ ಜಾಸ್ತಿ ಮಾಡಬೇಕು, ಒಂದು ಆಫೀಸ್ ಜಾಸ್ತಿ ಬದಲಾವಣೆ ಚೇಂಜ್ ಮಾಡ್ತಾ ಇರ್ತೀವಿ ಅಥವಾ ನೌಕರರು ಚೇಂಜ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದಕ್ಕೂ ಕೂಡ ಇಲಾಖೆ ಹಸ್ತಕ್ಷೇಪ ಇರುತ್ತೆ. ಆದ್ರೆ ನಮ್ಮ ಸವಾಲು ಸಹಕಾರ ಸಂಸ್ಥೆಯಲ್ಲಿ ಇಲಾಖೆ ಯಾವುದೇ ಹಸ್ತಕ್ಷೇಪ ಇಲ್ಲ. ಇವತ್ತು ನಾವು ಸ್ವಯಂ ನಿಯಂತ್ರಣ, ಸ್ವಯಂ ಆಡಳಿತ ಒಂದು ದೈವೋದ್ದೇಶವನ್ನು ಇವತ್ತು ನಮ್ಮ ಸವಾಲು ಸಹಕಾರಿ ಸಂಸ್ಥೆಗಳು ಬೆಳೀತಾವೆ. ಯಾಕೆ ಇವತ್ತು ನಮ್ಮ ಸಂಸ್ಥೆಗಳು ಈ ಮಟ್ಟಿಗೆ ಬೆಳೀತಾವೆ ಅಂತಂದ್ರೆ ಈ ಒಂದೇ ಒಂದು ಕಾರಣಕ್ಕೆ ಸ್ವಯಂ ನಿಯಂತ್ರಣ, ಸ್ವಯಂ ಆಡಳಿತ ಏನು ಪದ ಇದೆಯೋ ಆ ಪದದ ಜೋಡಣೆ ನಮ್ಮ ಸಂಸ್ಥೆಗಳಿಗೆ ಮಟ್ಟ ಬೆಳೀತದೆ. ಇವತ್ತು ತಮ್ಮ ನೆನಪಿನಲ್ಲಿ ಗೊತ್ತಿರಲಿ ನಿಮಗೆ, ಇವತ್ತು ಏನು ಹಾಲಿನ ಡೈರಿ ಟ್ಯಾಕ್ಸ್ ಅಂತ ಹೇಳಿದ್ರು ಇಡೀ ರಾಜ್ಯದಲ್ಲಿ 40,000 40,000 ಸೊಸೈಟಿಗಳು ನೋಂದಾವಣೆ ಆಗ್ತಕ್ಕಂಥವು ಸಹಕಾರ ಸಂಸ್ಥೆಗಳಿರ್ತಕ್ಕಂಥ ಹಳೆ ಆಗ್ತದೆ. ಇವತ್ತು ನಮ್ಮ ಸವಾಲು ಆಗ್ತದೆ ಇಡೀ ರಾಜ್ಯದಲ್ಲಿ 6,500 ಸೊಸೈಟಿಗಳಿವೆ. 6,500 ಸೊಸೈಟಿಗಳು ಏನು ವ್ಯವಹಾರ ಮಾಡ್ತಾ ಇದೆ, 40,000 ಸೊಸೈಟಿಗಳು ಏನಿದೆಯಲ್ಲ ಅವೆಲ್ಲವೂ ಸೇರಿ ಏನು ವ್ಯವಹಾರ ಮಾಡ್ತಾ ಇದೆಯೋ ಅಷ್ಟು ವ್ಯವಹಾರವನ್ನ ನಮ್ಮ ಸವಾಲು 6,500 ಸೊಸೈಟಿಗಳು ಅಷ್ಟು ವ್ಯವಹಾರವನ್ನ ಮಾಡ್ತಾರೆ. ಅಂದ್ರೆ 40,000 ಸೊಸೈಟಿಯಲ್ಲಿ 20,000 ಕೋಟಿ ವ್ಯವಹಾರ ಮಾಡ್ತಾರೆ ಅಂದ್ರೆ 6,500 ಸೊಸೈಟಿಯಲ್ಲಿ 20,000 ವ್ಯವಹಾರ ಮಾಡಿ 20,000 ಕೋಟಿ ವ್ಯವಹಾರ ಮಾಡ್ತಾರೆ. ಯಾಕೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ಭದ್ರತೆ, ಸ್ವಯಂ ನಿಯಂತ್ರಣ, ಏನು ಇಲಾಖೆ ಹಸ್ತಕ್ಷೇಪ ಇರತಕ್ಕಂಥ ಇವತ್ತು ಏನು 40,000 ಸೊಸೈಟಿಗಳು ಇದ್ರು ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಸ್ವಂತ ಕನ್ನಡ ಇಲ್ಲ. ಇವತ್ತು ಫ್ಯಾಕ್ಸ್ ಡೈರಿ ಸ್ವಂತ ರಾಜ್ಯ ಮಟ್ಟದಲ್ಲಿ ಸ್ವಂತ ಕನ್ನಡ ಇಲ್ಲ ಇವತ್ತು. ಆದ್ರೆ ಸವಾಲು ಸಹಕಾರ ಸಂಸ್ಥೆಗಳು ಸ್ವಂತ ಕನ್ನಡ ಮಲ್ಲೇಶ್ವರನ 18ನೇ ಸ್ವಂತ ಕನ್ನಡ ಇದೆ. ಅಂದ್ರೆ ಬೃಹತ್ತಾಗಿ ಇವತ್ತು ಬಹಳ ಬೆಳೀತಾ ಇವತ್ತು ಬೆಳಗಾಂ, ಬಾಗಲಕೋಟೆ ತಾವೇನಾದ್ರೂ ವಿಸಿಟ್ ಮಾಡ್ತಾ ಇದ್ದೀವಿ ಗೊತ್ತಾಗುತ್ತೆ. ಬೆಳಗಾಂ ಒಂದೇ ಜಿಲ್ಲೆಯಲ್ಲಿ 700 ಸೊಸೈಟಿ ಇವೆ. ಸವಾಲು ಸಹಕಾರಿ ಸಂಸ್ಥೆಗಳು ಒಂದು ಜಿಲ್ಲೆಯಲ್ಲಿ 700 ಸೊಸೈಟಿ ಇವತ್ತು ನಮ್ಮ ಭಾಗದಲ್ಲಿ ಕಡಿಮೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು 35 ಸೊಸೈಟಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಇಡೀ ಜಿಲ್ಲೆಯಲ್ಲಿ 35 ಸೊಸೈಟಿ ಇವೆ. ಬೆಳಗಾಂ, ಬಾಗಲಕೋಟೆ ಹೋಗ್ಬಿಟ್ರೆ ಒಂದೇ ಜಿಲ್ಲೆಯಲ್ಲಿ ಅಷ್ಟಿವೆ. ಒಂದು ತಾಲೂಕಿನಲ್ಲಿ 70ರಿಂದ 80, 100 ಇವೆ ಒಂದು ತಾಲೂಕಿನಲ್ಲಿ. ಅಂದ್ರೆ ಆ ಹುಟ್ಟು ಮತ್ತೆ ಬೆಳವಣಿಗೆ ಅದೇ ರೀತಿ ಸ್ಪೀಡ್ ಆಗಿದೆ. ಬೆಳವಣಿಗೆ ಕೂಡ ಆರ್ಥಿಕವಾಗಿ ಹಾಗೆ ಇದೆ. ಇವತ್ತು ಈ 1 ವರ್ಷದಲ್ಲಿ 9,000 ಲಾಭ, 9 ಲಕ್ಷ ಲಾಭ ಅಂತ ಹೇಳಿ ಇವತ್ತು ನಮ್ಮ ಅಧ್ಯಕ್ಷರ ರಿಪೋರ್ಟ್ ನೋಡಿದೆ. ಈಗ ಇವತ್ತು ಹಳೆ ಆಯ್ತು ಡೈರಿಗೆ ಹೋಗಿ ಯಾವ್ದಾರ ಊರಲ್ಲಿ ನಮ್ಮ ಡೈರಿ ಕೇಳಿದ್ರೆ 1 ಲಕ್ಷ ಲಾಭ, 2 ಲಕ್ಷ ಲಾಭ ಅಥವಾ ಇನ್ನೊಂದೇನು ಕಾಂಟ್ರವರ್ಸಿ ಇದೆ. ಟ್ಯಾಕ್ಸ್ಗಳು ಇವತ್ತು ಸಾಕಷ್ಟು ಟ್ಯಾಕ್ಸ್ಗಳು ನೋಡ್ತೀವಿ, ಕಾಂಟ್ರವರ್ಸಿ ಸಾಕಷ್ಟು. ಅದು ಕಾಂಟ್ರವರ್ಸಿ ಕ್ಷೇತ್ರ ಇಲ್ಲ. ಆದ್ರೆ ಬೆಳವಣಿಗೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಈ ಬೆಳವಣಿಗೆ ಆಗ್ತಕ್ಕಂಥದ್ದು ಈ ಸವಾಲು ಆಕ್ಟ್ನಲ್ಲಿ ಇವತ್ತು ನಮ್ಮ ವೈದ್ಯ ಶಿವಣ್ಣ ಅವರು ಎಲ್ಲ ಟೀಚರ್ಸ್ 4 ಎಲ್ಲ ಶಿಕ್ಷಕರೆಲ್ಲ ಸೇರಿಸಿ ಬರೀ ಶಿಕ್ಷಕರೇ ಸೇರ್ಕೊಂಡು ಶಿಕ್ಷಕರ ಸವಾಲು ಅಂತ ಸೊಸೈಟಿ ಮಾಡೋರೆ. ಇವತ್ತು ಯಾವ ಹಂತದಲ್ಲಿ ಬೆಳ್ಕೊಂಡು ಹೋಗ್ತೀವಿ ಅಂದ್ರೆ ಶಿಕ್ಷಕರೇ ಒಪ್ಕೊಳ್ಳೋದು. ಮೊನ್ನೆ ಅವ್ರದ್ದು GBA ಇತ್ತು, ಆ GBA ನಾನು ಕೂಡ ಬಂದಿದ್ದೆ. ಅವತ್ತು ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು, ಸರ್ ನಾವು ಬ್ಯಾಂಕ್ ನಲ್ಲಿ ಲೋನ್ ಕೇಳೋಕೆ ಹೋಗ್ತೀವಿ, ನಾವು ಲೋನ್ ಕೇಳಕ್ ಹೋದ್ರೆ ಬ್ಯಾಂಕ್ ನಲ್ಲಿ ಆ ದಾಖಲೆ ತಗೊಂಬನ್ನಿ, ಇದು ತಗೊಂಬನ್ನಿ, ಅದು ಕೊಡಿ, ಇದು ಕೊಡಿ ಅಂತೇಳಿ ನಮ್ಮನ್ನ ಅಲಸಿ ಸಾಕಾಗಿ ಬ್ಯಾಂಕ್ ಸಾಲ ತಗೊಂಡಿರೋ ಮಟ್ಟಕ್ಕೆ ಮಾಡ್ಬಿಡ್ತಾರೆ ಅಂತ. ಇವತ್ತು ನಮ್ಮ ಸವಾಲು ಸೊಸೈಟಿಗಳಲ್ಲಿ ಕೇವಲ ಒಂದು ಚೆಕ್, ಪ್ರನೋಟ್, ಜಾಮೀನಲ್ಲಿ 15 ನಿಮಿಷಕ್ಕೆ ಸಾಲ ಸಾಕ್ಷಿ ಮಾಡೋ ವ್ಯವಸ್ಥೆ ಇದೆ. ಆ ತರ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಸವಾಲು ಸೊಸೈಟಿಗಳು ನಾವು ಮಾಡ್ಕೊಂಡಿದ್ದೀವಿ. ಆ ತ್ವರಿತಗತಿಯಲ್ಲಿ ಸಾಲ ಹಾಕ್ಬೇಕು, ತ್ವರಿತಗತಿಯಲ್ಲಿ ಎಲ್ಲ ಒಬ್ಬರು ಪ್ರಕ್ರಿಯೆ ಮುಗಿಬೇಕು ಅಂತ ಇವತ್ತು ಮಾದರಿಯಾಗಿ ಸಹಕಾರ ಸಂಸ್ಥೆಗಳು ಬೆಳೀತಾವೆ. ಇವತ್ತು ಬೆಳೀಲಿಕ್ಕೆ ಎಲ್ಲರೂ ಕೂಡ ಕಾರಣಕ್ಕಂತರು
ವೇದಿಕೆ ನಿರ್ದೇಶಕರು ಕಾರಣಕರ್ತರು, ಷೇರ್ದಾರರು, ತಾವೆಲ್ಲರೂ ಕೂಡ ಕಾರಣಕರ್ತರು. ಇವತ್ತು ತಾವು ಷೇರ್ದಾರರಿದ್ರು, ನೀವೆಲ್ಲರೂ ಕೂಡ ಸವಾಲು ಸಹಕಾರ, ಈ ಮಾರುತಿ ಸವಾಲು ಸಹಕಾರ ಸಂಘದ ಓನರ್ಗಳು, ಪಿಲ್ಲರ್ಗಳು. ನೀವು ಇವತ್ತು ಓನರ್ಗಳಿರ್ತಕ್ಕಂಥವ್ರು ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷದಾಗ ನೀವು ಎತ್ತಿಡಬೇಕು, ಕೆಲವೊಂದು ಲೋಪದೋಷಗಳನ್ನ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋ ಹಕ್ಕನ್ನ ಯಾವಾಗ ನಾವು ಬೆಳೆಸ್ತೀವೋ ಆ ಸಂದರ್ಭದಲ್ಲಿ ಸಂಸ್ಥೆಗಳು ಬಹಳ ಅತ್ಯುತ್ತಮವಾಗಿ ಬೆಳೀತವೆ, ಸಂಸ್ಥೆಗಳು ಬಹಳ ಉನ್ನತ ಬೆಳೀತಿಗೆ ಕಾರಣಗಳಾಗ್ತವೆ. ಇವತ್ತು ನಮ್ಮ ಮಂಜೇಗೌಡರು ನಮ್ಮ ಜಿಲ್ಲೆಯಲ್ಲಿ ಮಾದರಿ ಸವಾಲು ಸಂಸ್ಥೆಗೆ ಮಾರುತಿ ಬೆಳೀತು. ಕಾರಣ ಒಂದು, ನಮ್ಮ ಮಂಜೇಗೌಡರು ಇಡೀ ಜಿಲ್ಲೆಯಲ್ಲಿ ಯಾರು ಕೂಡ ಅಷ್ಟು ಪಿಗ್ನಿ ಕಲೆಕ್ಷನ್ ಮಾಡ್ತಿಲ್ಲ. ಒಂದು ದಿನಕ್ಕೆ 1 ಲಕ್ಷ ಪಿಗ್ನಿ ಕಲೆಕ್ಷನ್ ಮಾಡ್ತಾರೆ ಅಂತ ಹೇಳಿ ನಮ್ಮ ರಿಪೋರ್ಟ್ ತರಿಸ್ಕೊಂಡು ಕಳೆದ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಕೂಡ ಕೊಡ್ತಾರೆ. ಇವತ್ತು ಜಿಲ್ಲೆಯಲ್ಲಿ ಬಹಳ ಮಾದರಿ ಸಂಸ್ಥೆಯಾಗಿ ಮಾರುತಿ ಸವಾಲು ಸಂಸ್ಥೆ ಬೆಳೀತಾ ಇದೆ. ಜಿಲ್ಲೆಗೆ ಒಂದು ಉನ್ನತ ಮಟ್ಟಕ್ಕೆ ಬೆಳ್ಕೊಂಡು ಎಲ್ಲರೂ ಸಹಕರಿಸಬೇಕು. ಇವತ್ತೇನು ಸಣ್ಣ ಪುಟ್ಟ ಲೋಪದೋಷಗಳು ತಕ್ಷಣ ಏನು ಅಗತ್ಯ ಚರ್ಚೆ ಮಾಡಿ ಸರಿಪಡಿಸ್ಕೋಬೇಕು. ಇವತ್ತು ನೀವು FD ಕೊಟ್ರೆ ಸಂಸ್ಥೆ ಬೆಳೆಯೋದು, ನೀವು ಪಿಗ್ನಿ ಕೊಟ್ರೆ ಸಂಸ್ಥೆ ಬೆಳೆಯೋದು, ನೀವು ಆಡಿ ಕೊಟ್ರೆ ಸಂಸ್ಥೆ ಬೆಳೆಯೋದು. ಸಂಸ್ಥೆ ಬೆಳೆಯಬೇಕು, ಸಂಸ್ಥೆ ಬೆಳೆಯಬೇಕು ಅಂದ್ರೆ ಏನು ಆಗಲ್ಲ. ಇದು ನಮ್ಮ ಸಂಸ್ಥೆ ಇದೆ, ಸ್ವಯಂ ನಿಯಂತ್ರಣ, ಸ್ವಯಂ ಆಡಳಿತ, ನಮ್ಮದೇ ಸಂಸ್ಥೆ ಇದು. ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಯಾರು ಬಂದು ನಮ್ಮ DR ಅವರಾಗ್ಬೋದು, AR ಅವರಾಗ್ಬೋದು, ಅಥವಾ CDP ಅವರಾಗ್ಬೋದು, ನಮ್ಮನ್ನ ಬಂದು ಅವ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಇವತ್ತು ನಮ್ಮ ಸಂಸ್ಥೆ ನಾವು ಹೇಗೆ ನಿರ್ಧಾರ ಮಾಡ್ಬೋದು, ನಾವು ಯಾವ ತರ ನಿರ್ಧಾರ ಬೇಕಾದ ನಿರ್ಧಾರ ತಗೊಂಡು ಬಡ್ಡಿ ನಿಗದಿ ಮಾಡೋದು ನಾವೇ, ಸದಸ್ಯ ನೋಂದಣಿ ನಿಗದಿ ಮಾಡೋದು ನಾವೇ, ಸದಸ್ಯ ಕ್ಷೇತ್ರಗಳ ನಿಗದಿ ಮಾಡೋದು ನಾವೇ, FD ನಿಗದಿ ಮಾಡೋದು ನಾವೇ, ಎಲ್ಲವನ್ನು ಕೂಡ ಬಹಳ ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಆ ಸ್ವತಂತ್ರವನ್ನು ದುರುಪಯೋಗ ಆಗಿ ನೋಡ್ಕೋಬೇಕಾದ್ದು ಸದಸ್ಯರ ಮತ್ತು ನಿರ್ದೇಶಕರ ಕರ್ತವ್ಯ.